ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ನಾನೊಂದು ಒಳ್ಳೆಯ ಸೂಪರ್ ಟೇಸ್ಟ್ ಆಗಿರುವಂತಹ ಒಂದು ಹೆಸರುಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ ಎಲ್ಲ ಸೇರಿಸಿ ತೆಂಗಿನ ಹಾಲಿನ ಪಾಯಸ ಮಾಡಿದ್ದೇನೆ. ಇದನ್ನು ಹೇಗೆ ಮಾಡೋದು ಸುಲಭವಾಗಿ ಅಂತ ನಿಮಗೆಲ್ಲ ಹೇಳಿಕೊಡ್ತೇನೆ. ಸುಲಭವಾಗಿ ಅಲ್ಲದೆ ನ್ಯಾಚುರಲ್ ಆಗಿ ಮಾಡೋದು ಹೇಗೆ, ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೇನೆ. ಇದು ಬಹಳ ಟೇಸ್ಟಿಯಾಗಿರುವಂತಹ ಒಂದು ಪಾಯಸ ಇದು. ಹಾಗೆ ನಾವು ಈಗ ನೋಡಿ ಬರುವ ಇದನ್ನು ಹೇಗೆ ಮಾಡೋದು ಅಂತ. ಎಲ್ಲವೂ ಕೂಡ ಇದರಲ್ಲಿ ನಾನು ಹಾಕಿರುವ ಎಲ್ಲ ಒಂದು ಅಡುಗೆ ಪದಾರ್ಥಗಳು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುವಂತಹ ಪದಾರ್ಥಗಳು. ಹೆಸರುಬೇಳೆ ಅಷ್ಟೇ, ಕಡಲೆಬೇಳೆ, ನಮ್ಮ ಸಬ್ಬಕ್ಕಿ, ಗೋಡಂಬಿ, ದ್ರಾಕ್ಷೆ ಎಲ್ಲವೂ ಕೂಡ, ತೆಂಗಿನ ಹಾಲು. ಹಾಗೆ ನಿಮಗೆ ಹೇಗೆ ಮಾಡೋದು ಅಂತ ಈಗ ನಾನು ಹೇಳಿಕೊಡ್ತೇನೆ. ಈಗ ಮೀಡಿಯಮ್ ಗಾತ್ರದ 3 ಕಪ್ಪು ಪಾಯಸಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ತಗೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ಒಂದು 3 ನಿಮಿಷ ಈಗ ಬಿಸಿ ಮಾಡೋಣ. ಮೀಡಿಯಮ್ ಉರಿ ಪರವಾಗಿಲ್ಲ, ಸಣ್ಣ ಉರಿ, ಹೈ ಫ್ಲೇಮಲ್ಲಿ ಮಾತ್ರ ಇಡಲಿಕ್ಕೆ ಹೋಗಬೇಡಿ. ಈಗ ಇದನ್ನು ಉರಿದುಬಿಟ್ಟು ಆಮೇಲೆ ಒಂದು 5 ನಿಮಿಷ ಆದಮೇಲೆ ಸರಿಯಾಗಿ ತೊಳಿಬೇಕು. ಉರಿಯದ ಕೂಡ ಮಾಡ್ಬೋದು, ಮಾಡುವವರಿದ್ದಾರೆ. ಉರಿದ್ರೆ ಒಂಥರ ಎಕ್ಸ್ಟ್ರಾ ಒಳ್ಳೆ ಒಂದು ಘಮ ಸ್ಮೆಲ್ ಸಿಗ್ತದೆ. ಹಾಗಾಗಿ ನಾನು ಉರಿದು ಮಾಡೋದು. ಹೆಸರುಬೇಳೆ ಹುರಿದಿಟ್ಟು ಅದನ್ನೀಗ ಚೆನ್ನಾಗಿ 4 ಬಾರಿ ತೊಳೆದಿದ್ದೇನೆ. ತೊಳೆದು ನೀರೆಲ್ಲ ಸೋಸಿಟ್ಟಿದ್ದೇನೆ, ಆಯಿತಾ. ಈಗ ಹೆಸರುಬೇಳೆ ತೆಗೆದ ಗ್ಲಾಸಲ್ಲಿ ಅದರ ಅರ್ಧ ಭಾಗದಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ. ಈಗ ಕಡಲೆಬೇಳೆ ಅದೇ ಕ್ವಾಂಟಿಟಿಯಲ್ಲಿ ಸಬ್ಬಕ್ಕಿ ತಗೊಳ್ಬೇಕು. ಇದನ್ನು ಇವಾಗ ಚೆನ್ನಾಗಿ 3-4 ಬಾರಿ ತೊಳೆದು ಬರಬೇಕು. ಈಗ ನಾವು ತೊಳೆದಿಟ್ಟ ಹೆಸರುಬೇಳೆ ಹಾಗೂ ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಇವು 3 ಒಟ್ಟಿಗೆ ಬೇಯಿಸಬೇಕು. ಹೇಗೆ ಬೇಯಿಸ್ಬೇಕಂದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಒಂದು ಇಡೀ ತೆಂಗಿನಕಾಯಿನ ತುರಿದು ಫಸ್ಟ್ ಹಾಲು ಮತ್ತು ಸೆಕೆಂಡ್ ಹಾಲು ಅಂತ ನಾನು ತೆಗೆದಿಟ್ಟಿದ್ದೇನೆ. ಫಸ್ಟ್ ಹಾಲು ಹೇಗೆ ತೆಗೆಯೋದಂದರೆ, ತೆಂಗಿನಕಾಯಿನ ತುರಿದು ಅದಕ್ಕೆ ಮಿಕ್ಸಿಯಲ್ಲಿ ನಾವು ತೆಂಗಿನ ತುರಿನ ಹಾಕ್ತೀವಲ್ವ, ಅದಕ್ಕೆ ಸ್ವಲ್ಪ ಮೇಲೆ ನೀರು ಹಾಕಿ ತುಂಬ ನುಣ್ಣಗೆ ರುಬ್ಬಿ ಒಂದು ಸೋಸುವ ಪಾತ್ರೆಯಲ್ಲಿ ಚೆನ್ನಾಗಿ ಹಿಂಡಿ ಸೋಸಿ ತೆಗೆಯೋದೇ ಈ ಫಸ್ಟ್ ಹಾಲು. ಫಸ್ಟ್ ಹಾಲು ತೆಗೆದ ನಂತರ ಅದರ ಹಿಂಡಿ ಬಾಕಿಯಾಗಿರುತ್ತಲ್ವ, ಆ ಹಿಂಡಿಗೆ ಮತ್ತೆ ನಾವು ಅಷ್ಟೇ ನೀರು ಹಾಕಿ ತೆಗೆಯೋದು ಸೆಕೆಂಡ್ ಹಾಲು. ಈಗ ನಾನು ಸೆಕೆಂಡ್ ಹಾಲನ್ನು ತೋರಿಸ್ತೇನೆ ನಿಮಗೆ. ತೆಂಗಿನಕಾಯಿಯ ಹಾಲು ತೆಗೆಯೋದು ಸಾಮಾನ್ಯ ಎಲ್ಲರಿಗೂ ಗೊತ್ತು, ಹಾಗಾಗಿ ನಾನು ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ. ಯಾಕಂದರೆ ತೆಂಗಿನ ತುರಿಗೆ ನೀರು ಹಾಕಿ ರುಬ್ಬಿ ಸೋಸಿದರೆ ತೆಂಗಿನ ಹಾಲು, ಅದೇ ಹಿಂಡಿಗೆ ಸೋಸಿ ಮತ್ತೆ ತೆಗೆದ್ರೆ ಸೆಕೆಂಡ್ ಹಾಲು. ಈಗ ಸೆಕೆಂಡ್ ಹಾಲು, ಈ ಸೆಕೆಂಡ್ ಹಾಲಲ್ಲಿ ಸ್ವಲ್ಪ ನೀರು ಸೇರಿಸಿ ನಾವು ತೊಳೆದಿಟ್ಟ ಹೆಸರುಬೇಳೆ, ಸಬ್ಬಕ್ಕಿ, ಕಡಲೆಬೇಳೆಯನ್ನು ನಾನು ಬೇಯಿಸ್ತೀನಿ. ಈಗ ಇಲ್ಲಿ ನಾನು ಸೆಕೆಂಡ್ ಹಾಲನ್ನು ಹಾಕ್ತಾಯಿದ್ದೇನೆ. ಇದನ್ನು ತಳ ಹಿಡಿಯೋದಾಗೆ ನೀವು ಪಕ್ಕದಲ್ಲಿ ನಿಂತರೆ ಮಾತ್ರ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿ, ಇಲ್ಲಾಂದರೆ ಇಂಡಾಲಿಯಂ ಪಾತ್ರೆಯಲ್ಲಿ ಮಾಡಬೇಕು. ಈಗ ಇಲ್ಲಿ ನಾನು ತೊಳೆದಿಟ್ಟ ಸಬ್ಬಕ್ಕಿ ಮತ್ತು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೇನೆ. ಹಾಗೆ ನೋಡಿ, ಹೆಸರುಬೇಳೆಯನ್ನು ಉರಿದು ತೊಳೆದಿಟ್ಟ ಹೆಸರುಬೇಳೆಯನ್ನು ಕೂಡ ಹಾಕಿದೆ. ಇಷ್ಟು ನೀರು ಸಾಕಾಗಲಿಕ್ಕಿಲ್ಲ, ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಬೋದು. ಮಧ್ಯೆ ನಾವು ಸೌಟಲ್ಲಿಗೆ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬೋದು. ಅದಕ್ಕಾಗಿ ನಿಮಗೆ ಅಷ್ಟು ತಾಳ್ಮೆ ಇಲ್ಲಾಂದರೆ ಇಂಡಾಲಿಯಮ್ಮಲ್ಲಿ ಮಾಡಿ ಸಿಮ್ಮಲ್ಲಿಟ್ಟು ಬೇಯಿಸ್ಬೋದು. ಕುಕ್ಕರಲ್ಲಿ ಮಾತ್ರ ಬೇಯಿಸ್ಲಿಕ್ಕೆ ಹೋಗಬೇಡಿ, ಒಂದೇ ಒಂದು ವಿಸಿಲಿಗೆ ಬೇಯುತ್ತೆ. ಆದರೆ ಬೇಡ, ಹೀಗೆ ಬೆಂದರೆ ಒಳ್ಳೆ ನ್ಯಾಚುರಲಾಗಿ ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಕುಕ್ಕರಲ್ಲೆಲ್ಲ ಬೇಯಿಸೋದಿಲ್ಲ, ಹೀಗೆ ಬೇಯಿಸೋದು. ಸ್ವಲ್ಪ ಹೊತ್ತು ಸಾಕಾಗ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಬೇಯಿಸೋಲ್ವ, ಮಧ್ಯೆ ಹೀಗೆ ಮಾಡ್ತಾಯಿದ್ರೆ ಸಾಕು. ಒಂದು 5 ನಿಮಿಷಕ್ಕೊಂದು ಸಲ ಇದೀಗ ಒಳ್ಳೆ ಬೇಯಬೇಕು. ಮಾತ್ರ ಒಂದು 10 ನಿಮಿಷ ಎಲ್ಲ ಬೆಂದು ಸಿಗ್ತದೆ ನಮಗೆ. ಈಗ ನಮ್ಮ ಬೇಳೆ ಅಲ್ಲಿ ಬೇಯ್ತಾ ಇರುವಾಗ ಇಲ್ಲಿ ನಾವು ಸ್ವಲ್ಪ 1-1.5-2 ಸ್ಪೂನಷ್ಟು ಬಾಸ್ಮತಿ ಅಥವಾ ಜೀರಾ ಅಥವಾ ಮಾಮೂಲಿ ಅಕ್ಕಿನ, ಬಿಳಿ ಅಕ್ಕಿನ ತಗೊಂಡು ತೊಳೆದು ಒಂದು 10 ನಿಮಿಷದಷ್ಟು ಕಾಲ ಇದನ್ನು ನೆನೆ ಹಾಕಿರಬೇಕು. ಇದನ್ನು ರುಬ್ಬಿ ಅದಕ್ಕೆ ಹಾಕಿದಾಗ ಪಾಯಸ ತಿಕ್ಕ ಬರಲಿಕ್ಕೋಸ್ಕರ. ಇದೇ ನೀರಿನೊಟ್ಟಿಗೆ ಕಡೆದು ತೆಗಿಬೋದು. ಇಷ್ಟು ನೀರು ಹಾಕಿ ಒಂದು 10 ನಿಮಿಷ, ಬೇಕಂದರೆ 15 ನಿಮಿಷ ಇಟ್ಟರೂ ತೊಂದರೆ ಇಲ್ಲ.
ನಾನು ತಗೊಂಡ ಬೇಳೆಗೆ 350ರಿಂದ 400 ಗ್ರಾಮ್ ಬೆಲ್ಲ ಸಾಕು. ಈಗ ನಾನಿಲ್ಲಿ ಬೆಲ್ಲ ಅರ್ಧ ಕಿಲೋ ಬೆಲ್ಲನ ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಮತ್ತು ಅದರಲ್ಲಿ ಕರಗ್ತದೆ. ಹಾಗೆ ಹೆಚ್ಚು ಕಮ್ಮಿ ಮಾಡ್ಬೋದು. ಕೆಲವರಿಗೆ ಸಿಹಿ ಬೇಕಾಗ್ತದೆ, ಕೆಲವರಿಗೆ ಸಿಹಿ ಬಹಳ ಕಮ್ಮಿ ಬೇಕಾಗ್ತದಲ್ವ. ಈಗ ಅರ್ಧ ಕಿಲೋ ಬೆಲ್ಲವನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಒಂದು 350-400 ಗ್ರಾಮ್ ಸಾಕಾಗ್ತದೆ. ನಾವು ಹಾಕಿರೋ ಬೇಳೆ ಕೂಡ ಅಷ್ಟೇ ಅಲ್ವಾ. ಮತ್ತು ಬೇಕಂದರೆ ಹೆಚ್ಚು ಮಾಡ್ಬೋದು. ಅದರ ರುಚಿ ನೋಡಿ, ಕೆಲವರಿಗೆ ತುಂಬ ಸಿಹಿ ಬೇಕು, ಒಬ್ಬೊಬ್ಬರು ಒಂದೊಂದು ರೀತಿ ಇರುತ್ತಲ್ವ ರುಚಿಗಳೆಲ್ಲ. ಹಾಗೆ ಇಷ್ಟು ಗೇರು ಬೀಜ ತೆಗೆಯುವಲ್ವ, ಗೇರು ಬೀಜ ತೆಗೆದು ಇದನ್ನು ಬಿಡಿಸಬೇಕು. ಡಬಲ್ ಅಲ್ವಾ. ಹೀಗೆ ಬಿಡಿಸಿ ರೆಡಿ ಮಾಡುವ ಮೊದಲು. ಲಾಸ್ಟಿಗೆ ತುಪ್ಪದಲ್ಲಿ ಉರಿದು ಹಾಕೋದಲ್ವಾ. ಸ್ವಲ್ಪ ದ್ರಾಕ್ಷಿ ಕೂಡ ತಗೊಂಡಿದ್ದೇನೆ. ಒಂದು 4 ಏಲಕ್ಕಿ ಪುಡಿ ಮಾಡಿಟ್ಟಿದ್ದೀನಿ. ಇದೆಲ್ಲ ಕೊನೆಯಲ್ಲಿ ಹಾಕಲಿಕ್ಕೆ. ಮೊದಲು ನಮ್ಮ ಬೇಳೆ ಎಲ್ಲ ಸರಿಯಾಗಿ ಬೇಯಬೇಕು. ನಮ್ಮ ಬೇಳೆ ನೋಡಿ ಎಷ್ಟು ಬೆಂದಿದೆ ನೋಡುವಲ್ವ. ಈಗ ಮಧ್ಯದಲ್ಲಿ ನಮ್ಮ ಸೌಟಾಡಿಸ್ಬೇಕು. ಇನ್ನೊಂದು 10 ನಿಮಿಷ ಅಷ್ಟೆ. ಇದು ಫುಲ್ ಫ್ಲೇಮಲ್ಲಿ ಇಡೋದಕ್ಕಿಂತ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿಟ್ಟರೆ ನಮಗೆ ಬೇಗ ಬೆಂದು ಸಿಗ್ತದೆ ನೋಡಿ. ಬೇಯಬೇಕು. ಈಗ ನಾವು ನೀರಲ್ಲಿ ನೆನೆ ಹಾಕಿದ ಅಕ್ಕಿನ ಕೂಡ ಕಡ್ದಿದ್ದಾಯಿತು ನೋಡಿ. ಅರ್ಧ ಗ್ಲಾಸ್ ಲೆಕ್ಕ ಹೇಗಿದೆ ನೋಡಿ. ಕೊನೆಯಲ್ಲಿ ಹಾಕುವ ಆಯಿತಾ ಇದನ್ನು. ನೋಡಿ ಈಗ ಬೆಂದಿದೆ ನೋಡಿ. ಈಗ ರುಚಿಗೆ ತಕ್ಕ ಬೆಲ್ಲ ಹಾಕುವ. ಬೆಲ್ಲ ಹಾಕುವಾಗ ಅಥವಾ ಬೆಲ್ಲ ಹಾಕಿದ ಮೇಲೆ ಹತ್ತಿರವೇ ನಿಂತ್ಕೊಳ್ಬೇಕು. ನೀವು ಇಷ್ಟು ಕಷ್ಟಪಟ್ಟು ಹಾಲು ತೆಗೆದದೆಲ್ಲ ಹಾಳಾಗ್ತದೆ. ಯಾಕೆಂದರೆ ಸೀದು ಹೋಗಬಾರ್ದಲ್ವ. ಬೆಲ್ಲ ಎಲ್ಲ ಬೇಗ ಅಲ್ವ ಸೀದು ಹೋಗೋದು. ಈಗ ಇಷ್ಟು ಹಾಕುವ ನಾವು. ಒಂದು 350 ಗ್ರಾಮ್ ಅಷ್ಟು ಹಾಕಿದ್ದೇನೆ ನಾನು, ಬಾಕಿ ಇದೆ. ಮತ್ತು ನೋಡಿ ಬೇಕಂದರೆ ಹಾಕುವ ಅಲ್ವಾ. ಈಗ ಕದಡಿಸ್ತಾ ಇರಬೇಕು. ಮೇನ್ ಕೆಲಸ ಇವಾಗ. ಇವು ಬೇಕಂದರೆ ಫುಲ್ಲಲ್ಲಿ ಪಕ್ಕದಲ್ಲೇ ನಿಂತುಕೊಳ್ಳುವ ಹಾಗಿದ್ರೆ ಫುಲ್ಲಲ್ಲೇ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಪೂರ್ತಿಯಾಗಿ ಬೆಲ್ಲ ಕರಗಬೇಕು. ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನೋಡಿ. ಏನಾದರೂ ಒಂದು ತುಂಡು ಬಾಕಿ ಇದ್ದರೂ ಕೂಡ ಕರಗ್ತದೆ. ಈಗ ಫಸ್ಟ್ ಹಾಲು ಹಾಕುವ. ತೆಂಗಿನ ಕಾಯಿಯ ಫಸ್ಟ್ ಹಾಲು. ಸೆಕೆಂಡ್ ಹಾಲಲ್ಲಿ ನಾವು ಎಲ್ಲವನ್ನು ಬೇಯಿಸಿದ್ದೇವಲ್ವ. ಈಗ ಫಸ್ಟ್ ಹಾಲು ಹಾಕಿದೆ ನೋಡಿ. ಇದು ಈಗ ಚೆನ್ನಾಗಿ ಕುದಿಬೇಕು. ಕುದಿಲಿಕ್ಕೆ ಬಿಡುವಲ್ಲ. ಸೂಪರಾದ ಪಾಯಸ ಮಾಡಿಕೊಡ್ತೇನೆ ನಾನು ನಿಮಗೆ. ಈಗ ಪಾಯಸ ಕುದೀತಾ ಇದೆ ನೋಡಿ. ಈಗ ನಾವು ಪುಡಿ ಮಾಡಿದ ಏಲಕ್ಕಿಯನ್ನು ಹಾಕುವ ಅಲ್ಲ. ಇದು ಕೂಡ ಕುದಿಬೇಕು. ಏಲಕ್ಕಿಯನ್ನು ಹಾಕಿ 1-2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈಗ ನಾವು ಕಡೆದಿಟ್ಟ ಹಾಲನ್ನು ಹಾಕುವ. ಅಕ್ಕಿ ಇಟ್ಟಿದೆ ಅಲ್ವ, ಅದನ್ನು ನಾವು ರೆಡಿ ಮಾಡಿ ಒಂದು ಗ್ಲಾಸಲ್ಲಿ ಹಾಕಿಟ್ಟಿರುವ. ಹಾಲಲ್ಲ ಅಕ್ಕಿಯ ಹಿಟ್ಟು. ಅಕ್ಕಿ ಹಿಟ್ಟು ಅಂದರೆ ಕಡ್ದು ತೆಗೆದದ್ದು ನೋಡಿ. ಇನ್ನೊಂದು 5 ನಿಮಿಷ ನಾವು ಇದನ್ನು ಕುದಿಸಿದರೆ ಸಾಕಾಗ್ತದೆ ನೋಡಿ. ನಮ್ಮ ಪಾಯಸ ಈಗ ರೆಡಿ ಆಗ್ತದೆ. ಲಾಸ್ಟಿಗೆ ನಾವು ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಉರಿದು ಹಾಕುವ. ತುಪ್ಪದಲ್ಲಿ ಬೇಡದವರು ತೆಂಗಿನ ಎಣ್ಣೆಯಲ್ಲಿ ಉರಿಯಿರಿ. ತೆಂಗಿನ ಎಣ್ಣೆಯಲ್ಲಿ ಬೇಡದವರು ಸನ್ಫ್ಲವರಲ್ಲಿ ಉರಿಬೋದು, ಏನು ತೊಂದರೆ ಇಲ್ಲ. ಈಗ ಇದು 1-2 ನಿಮಿಷ ಕುದಿದ್ರೆ ಸಾಕು ನೋಡಿ. ಸೂಪರ್ ಪಾಯಸ ಅಲ್ವ, ಎಷ್ಟು ಟೇಸ್ಟ್ ಗೊತ್ತು. ನಾವು ಮಾಡುವ ರೀತಿಯಲ್ಲಿ ಮಾಡಿದರೆ ಸೂಪರಾಗಿರುತ್ತೆ. ಮತ್ತು ಇದರಲ್ಲಿ ಎಲ್ಲ ಒಳ್ಳೆಯ ಅಂಶ ಅಲ್ವ. ಹೆಸರುಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ, ತೆಂಗಿನ ಹಾಲು, ಬೆಲ್ಲ ಇವೆಲ್ಲವೂ ನಮ್ಮ ಇಮ್ಯುನಿಟಿ ಪವರ್ನ ಕೂಡ ಅಧಿಕಗೊಳಿಸುತ್ತಲ್ಲ. ಹಾಗಾಗಿ ನೋಡಿ, ಎಲ್ಲರೂ ಮನೇಲಿ ಮಾಡಬೇಕಾಯ್ತಾ ನೋಡಿ. ಇನ್ನು ನಾವು ಗೇರು ಬೀಜನ ಹಾಕುವ. ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೇನೆ. ಕೆಲವರು ಕೊಬ್ಬರಿ ಎಲ್ಲ ಕಟ್ ಮಾಡಿ ಹಾಕ್ತಾರೆ. ಹಾಕೋಗಿದ್ರೆ ಹಾಕ್ಬೋದು, ನಾನು ಹಾಕೋದಿಲ್ಲ.
ಈಗ ಇದಾಗ್ತದೆ. ಗೇರು ಬೀಜ ಕೆಂಪಾಯಿತು. ಇದನ್ನು ತೆಗೆದು ಇನ್ನು ಇದೇ ತುಪ್ಪಕ್ಕೆ ನಾವು ದ್ರಾಕ್ಷಿಯನ್ನು ಕೂಡ ಹಾಕುವ. ದ್ರಾಕ್ಷಿಯನ್ನು ಹಾಕುವಾಗ ಸ್ವಲ್ಪ ಸಿಮ್ಮಲ್ಲಿಡಿ, ಯಾಕಂದರೆ ತುಪ್ಪ ಅದಾಗಲೇ ತುಂಬ ಬಿಸಿಯಾಗಿದೆ ನೋಡಿ. ಬಾಕಿ ಸ್ವಲ್ಪ ತುಪ್ಪ ವೇಸ್ಟ್ ಆಗ್ತದೆ, ಹಾಕುವಾಗಿದ್ರೆ ಪಾಯಸಕ್ಕೆ ಹಾಕಿ, ಬೇಡ ಅಂತ ಹೇಳ್ತಾ ಇದ್ದೇನೆ ನಾನು. ತುಂಬ ಹೆವಿ ಆಗ್ತದೆ ಅಲ್ವಾ, ಕೆಲವೊಂದು ಸಲ ನಾವು ಅದನ್ನೆಲ್ಲ ವೇಸ್ಟ್ ಮಾಡಬೇಕಾಗ್ತದೆ, ಮತ್ತೊಂದು ಸಲ ಅದನ್ನು ಬಳಸಬೇಡಿ. ಈಗ ನೋಡಿ ದ್ರಾಕ್ಷಿ ಕೂಡ ಹುರಿದಾಯಿತು. ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕುವುದೇ, ನಮ್ಮ ಗೇರು ಬೀಜದ ಪಾತ್ರೆಗೆ ಹಾಕಿದ್ದೇನೆ. ಈಗ ನಮ್ಮ ಪಾಯಸ ರೆಡಿ ಆಯ್ತಲ್ವ. ಇನ್ನೀಗ ನಾವು ತುಪ್ಪದಲ್ಲಿ ಹುರಿದ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕುವ ನೋಡಿ. ಹಾಗೆ ನಮ್ಮ ಪಾಯಸ ರೆಡಿ ಆಯಿತು. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ನನ್ನ ಈ ಒಂದು ಬಡ ಚಾನಲ್ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಮತ್ತೆ ಬರ್ತೇನೆ. ಇದು ಬಹಳ ಸುಲಭವಾದ ವಿಧಾನ, ಹೀಗೆ ಮಾಡಿದರೆ ಬಹಳ ಟೇಸ್ಟಿಯಾಗಿರ್ತದೆ. ಎಲ್ರಿಗೂ ಟಾಟಾ ಬಾಬಾಯ್, ಸಿ ಯು, ಟೇಕ್ ಕೇರ್.